ನಮಸ್ಕಾರ ವೀಕ್ಷಕರೇ, ಎಸ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ದುಸ್ಥಿತಿಯಲ್ಲಿ ಜೀವಿಸುತ್ತಿರುವ ಅಸಹಾಯಕ ಬಂಧುಗಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಜೀವಿತಾವಧಿಯ ಕೊನೆಯ ಕ್ಷಣದಲ್ಲಿ ನೆಮ್ಮದಿಯ ಜೀವನವನ್ನು ಕಲ್ಪಿಸುವುದು ಶ್ರೀ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ದಂಪತಿಗಳ ಆಶಯವಾಗಿದ್ದು, ಅದರಂತೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಕಂತ್ರಾಜಿ ಗ್ರಾಮದಲ್ಲಿ ವ್ಯವಸ್ಥಿತವಾದ ಸೂರಿಲ್ಲದೆ ಅನಾಥರಾಗಿ ಜೀವನ ಸಾಗಿಸುತ್ತಿದ್ದ ಸಹೋದರಿಗೆ ಪುಟ್ಟದೊಂದು ಮನೆ ಕಟ್ಟಿಕೊಟ್ಟು ಅವರ ಜೀವನಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ವಾತ್ಸಲ್ಯ ಯೋಜನೆ ಬೆಳಕು ಮೂಡಿಸಿದೆ. ಪುಟ್ಟದಾದ ತಗಡಿನ ಸೀಟಿನ ಮನೆಯಲ್ಲಿ ವಾಸವಾಗಿದ್ದ ಅಲ್ಪ ಸ್ವಲ್ಪ ನಡೆದಾಡುವ ಮಲ್ಲಿಕಾರ್ಜುನ ಬಡಿಗೇರ ತನ್ನ ಬುದ್ಧಿಮಾಂದ್ಯವಾಗಿರುವ ಸಹೋದರಿಯನ್ನ ನೋಡಿಕೊಳ್ಳಲು ಪುಟ್ಟದಾದ ಹೊಲಿಗೆ ಯಂತ್ರವನ್ನವಿಟ್ಟುಕೊಂಡು ಗ್ರಾಮಸ್ಥರ ಬಟ್ಟೆಗಳನ್ನ ಹೊಲಿದು ಜೀವನ ನಡೆಸುತ್ತಿದ್ದಾರೆ. ಎಲ್ಲಿಯೂ ಕೆಲಸಕ್ಕೆ ಹೋಗಲು ಸಾಧ್ಯವಿಲ್ಲದೆ ಇದ್ದರು. 3 ಹೊತ್ತಿನ ಊಟಕ್ಕೆ ಕಡಿಮೆಯಾಗದಂತೆ ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ. ಆದರೆ ವರ್ಷಗಳು ಕಳೆದಂತೆ ವಯೋಸಹಜ ನಿಶಕ್ತಿ ಆರೋಗ್ಯ ಸಮಸ್ಯೆಗಳಿಂದ ಹೊಲಿಗೆ ಕೆಲಸ ಮಾಡಿ ಜೀವನ ನಡೆಸುವುದು ಕಷ್ಟವಾಗಿತ್ತು. ವಾಸವಿರಲು ಸರಿಯಾದ ಸೂರಿಲ್ಲದೆ, ದುಡಿಯಲು ಶಕ್ತಿ ಇಲ್ಲದೆ, ಯಾವುದೇ ಸಂಬಂಧಿಕರ ಆಸರೆ ಇಲ್ಲದೆ ಆಶ್ರಯಿಸುವಂತಾಗಿತ್ತು. ಯೋಜನೆಯ ಶಿರಸಿ ತಾಲೂಕಿನ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಮಲ್ಲಿಕಾ ಶೆಟ್ಟಿ ಕ್ಷೇತ್ರ ಸಂದರ್ಶನ ಮಾಡುವ ಸಂದರ್ಭದಲ್ಲಿ ಹುಟ್ಟಿನಿಂದಲೇ ಬುದ್ಧಿಮಾಂದ್ಯತೆಯ ಜೊತೆಯಲ್ಲಿ ವಿಕಲಚೇತನಗೊಳಗಾಗಿರುವ ಸಹೋದರಿಯನ್ನ ಪಾಲನೆ ಪೋಷಣೆ ಮಾಡುತ್ತಿರುವ ಮಲ್ಲಿಕಾರ್ಜುನ ಬಡಿಗೇರ ಯಾವುದೇ ಸಂಬಂಧಿಕರ ಸಹಾಯವಿಲ್ಲದೆ, ಆಸರೆ ಇಲ್ಲದೆ ವಾಸ ಮಾಡುತ್ತಿರುವ ಶೋಚನೀಯ ಸ್ಥಿತಿ ಕಣ್ಣಲ್ಲಿ ನೀರು ಜಿನುಗುವಂತೆ ಮಾಡಿತ್ತು. ಮಲ್ಲಿಕಾರ್ಜುನ ಬಡಿಗೇರ ಹಾಗೂ ಸಹೋದರಿ ಹುಟ್ಟಿನಿಂದಲೇ ಅಂಗವಿಕಲರಾಗಿದ್ದು, ವಾಸವಿರಲು ಮನೆಯಿಲ್ಲದೆ ಹಲವಾರು ವರ್ಷಗಳಿಂದ ಅವ್ಯವಸ್ಥೆಯಲ್ಲಿ ಇರುವ ತಗಡಿನ ಮನೆಯಲ್ಲಿ ಜೀವನ ನಡೆಸುವಂತಹ ಕಷ್ಟಕರ ಪರಿಸ್ಥಿತಿಯಲ್ಲಿ ಇರುವುದನ್ನು ಗಮನಿಸಿದ್ರು. ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರಿಂದ ಜಾರಿಗೆ ಬಂದ ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ ವಾತ್ಸಲ್ಯ ಮನೆ ನಿರ್ಮಾಣ ಮಾಡಿಕೊಡಬೇಕು ಎಂದು ತೀರ್ಮಾನಿಸಿ ಯೋಜನಾ ಕಚೇರಿಯ ಗಮನಕ್ಕೆ ತರಲಾಯಿತು. ವಾತ್ಸಲ್ಯ ಮನೆ ನಿರ್ಮಾಣದ ಬಗ್ಗೆ ಜಿಲ್ಲಾ ಜನಜಾಗೃತಿಯ ವೇದಿಕೆಯ ಸದಸ್ಯರಾದ ಸುಧೀರ್ ನಾಯರ್ ರವರು ಸಂಸ್ಥೆಗೆ ಸಂಪೂರ್ಣ ಸಹಕಾರ ನೀಡಿ ಬೆರಳೆಣಿಕೆ ದಿನಗಳಲ್ಲಿ ಸುಸಜ್ಜಿತ ಪುಟ್ಟ ಮನೆ ಸಿದ್ಧ ಮಾಡಿ ಜಿಲ್ಲಾ ನಿರ್ದೇಶಕ ಎ ಬಾಬು ನಾಯಕ್ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯ ಸುಧೀರ್ ನಾಯಕ್, ಯೋಜನಾಧಿಕಾರಿ ರಾಘವೇಂದ್ರ ನಾಯಕ್, ಮಹಿಳಾ ಜ್ಞಾನ ವಿಕಾಸದ ಸಮನ್ವಯಾಧಿಕಾರಿ ಮಲ್ಲಿಕಾ ಶೆಟ್ಟಿ ಭಾನುವಾರ ಹಸ್ತಾಂತರಿಸಿದ್ರು. ವಾತ್ಸಲ್ಯ ಫಲಾನುಭವಿ ಮಲ್ಲಿಕಾರ್ಜುನ ಬಡಿಗೇರ ಎಸ್ ಟೈಮ್ಸ್ ಜೊತೆಗೆ ಮಾತನಾಡಿ, ಸಮಾಜದಲ್ಲಿ ಅತ್ಯಂತ ಕಷ್ಟದ ಬದುಕನ್ನ ಬದುಕುತ್ತಿರುವ ನಮ್ಮಂತಹ ಎಷ್ಟೋ ಜೀವಗಳಿಗೆ ಪೂಜ್ಯರು ಹಾಗೂ ಮಾತೃಶ್ರೀ ಅಮ್ಮನವರು ತೋರಿದ್ದ ಪ್ರೀತಿಗೆ ಸದಾ ಋಣಿಯಾಗಿರುತ್ತೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ನಿರಾಶ್ರಿತರ ಬಾಳಿಗೆ ವಾತ್ಸಲ್ಯ ಕಾರ್ಯಕ್ರಮದ ಮೂಲಕ ಬೆಳಕು ಚೆಲ್ಲುತ್ತಿದೆ ಎಂದರು. ಇದರಿಂದ ಅವರು ನಮ್ಮಂಥವರಿಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಒಂದು ರೀತಿ ದೇವರಾಗಿ ನಾವು ಭಾವಿಸ್ಬೋದು. ಕೆಲವು 2 ವರ್ಷಗಳಿಂದ ತಗಡಿ ಮನೆಯಲ್ಲಿ ಇತ್ತು. ತುಂಬ ಇತ್ತು, ಬಿಸಿಲು, ಒಂದು ರೀತಿ ಒರಲೆ, ಇರಬೇಕಾಟ ಹಿಂಗೆಲ್ಲ ಇತ್ತು. ಅದರಿಂದ ನಾವು ಬೇಸರಪಡ್ತೀವಿ, ಇದು ಹೇಗಪ್ಪ ಅಂತ ಇದು ಮಾಡಿದ್ವಿ. ಅಂಥದ್ರಲ್ಲಿ ಧರ್ಮಸ್ಥಳ ಕ್ಷೇತ್ರ ಇದರಿಂದ
ನಮ್ಮನ್ನು ಗುರುತಿಸಿ ನಮಗೊಂದು ಮನೆ ಮಂಜೂರು ಮಾಡಿದರೆ ಇದರಿಂದ ನಮ್ಗೆ ಒಳ್ಳೆಯ ಅನುಕೂಲ ಆಗುತ್ತೆ. ಮಾತೃಶ್ರೀ ಹೇಮಾವತಿ ಅಮ್ಮನವರ ಕನಸಿನ ವಾತ್ಸಲ್ಯ ಮನೆಯು ಮಳೆ ಚಳಿಗಾಲದಲ್ಲಿ ಹಾವು ಚೇಳುಗಳಿಂದ ತೊಂದರೆ ಅನುಭವಿಸುತ್ತಾ ವಾಸವಿದ್ದ ವಿಕಲಚೇತನರ ಮೊಗದಲ್ಲಿ ಸಂತಸ ಮೂಡಿಸುತ್ತಿರುವುದಂತೂ ಸತ್ಯ. ವರದಿ ಸುಧೀರ್ ನಾಯರ್, ಬನವಾಸಿ. ಇದಾಗಿತ್ತು ಎಸ್ ಟೈಮ್ ನ್ಯೂಸ್.